ಎವ್ರಿವನ್, ನಮಸ್ಕಾರ. ನಾನು ನಿಮ್ಮ ಭಾಗ್ಯಶ್ರೀ ಸುರೇಶ್. ಇದು ನನ್ನ ಚಾನಲ್ ಭವಿಷ್ಯ ಬ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್. ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿದೆ. ಏನು ಅಂದರೆ ನನ್ನ ಮಗಳು ಬರ್ಡೇಗೆ ಅಂದರೆ ಭವಿಷ್ಯ ಬರ್ಡೇಗೆ ಬಂದಿರೋ ಗಿಫ್ಟನ್ನೆಲ್ಲ ಇವತ್ತು ಅನ್ಪ್ಯಾಕ್ ಮಾಡೋಣ ಅಂದರೆ ನೋಡೋಣ ಗಿಫ್ಟ್ ಏನೇನು ಬಂದಿದೆ ಅಂತ. ಫಸ್ಟ್ನೇ ಗಿಫ್ಟ್ ಆಲ್ರೆಡಿ ಅವಳು ಓಪನ್ ಮಾಡಿಬಿಟ್ಲು. ನಾನು ಓಪನ್ ಮಾಡೋಣ ಅಂತ ರೂಮಲ್ಲಿ ಸುಮ್ಮನೆ ಇಟ್ಬಿಟ್ಟಿದ್ದೆ. ತುಂಬ ಬ್ಯುಸಿ ಇದ್ದೆ ಅಲ್ವಾ, ಎಲ್ಲ ಬಂದಿರೋ ಗೆಸ್ಟ್ಗಳನ್ನೆಲ್ಲ ನೋಡಬೇಕಿತ್ತು. ಸೊ ಹಾಗಾಗಿ 2 ಡೇಸಿಂದ ಆಮೇಲೆ ಹೊರಗೆ ಬೇರೆ ಟ್ರಿಪ್ ಬೇರೆ ಹೋಗಿದ್ವಿ 1 ಡೇ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಇವತ್ತು ಫ್ರೀ ಆದೆ ನಾನು. ಇವತ್ತೆಲ್ಲ ನೋಡೋಣ ಅಂತ ಎಲ್ಲ ಒಂದೊಂದೇ ತೊಗೊಂಡು ಬಂದು ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಮಮ್ಮ ನಾನು ನೋಡ್ತೀನಿ ಅಂದ್ಬಿಟ್ಟು ಅವಳು ಆಲ್ರೆಡಿ ಒಂದು ರ್ಯಾಪ್ ಆಗಿರುತ್ತಲ್ಲ ಗಿಫ್ಟ್ದು, ಅದನ್ನು ನೋಡ್ಬಿಟ್ಟು ಇದು ನಾನು ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಓಪನ್ ಮಾಡಿದ್ಲು. ಅದು ನೋಡಿ ಬೇಕಾದರೆ ಕ್ಲಿಪ್ಸ್ ಇದೆ. ಸೊ ನೆಕ್ಸ್ಟು ಏನೆಲ್ಲ ಬಂದಿದೆ ಅಂತ ನಿಮ್ಮಲ್ಲಿ ಶೇರ್ ಮಾಡಿಕೊಂಡು, ಹಂಗೆ ನಾನು ಕೂಡ ನೋಡಿಲ್ಲ ಓಪನ್ ಮಾಡಿ, ಯಾವುದೂ ಬ್ಯುಸಿ ಇದ್ದೆ. ಸೊ ಇವತ್ತು ನಾನು ನೋಡಿಕೊಂಡು ನಿಮಗೂ ತೋರಿಸೋಣ ಅಂತ ಅಷ್ಟೇ. ಸೊ ಹಾಗೆ ನನ್ನ ಚಾನಲ್ ನೀವೇನಾದರೂ ಮೊದಲ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡಿ ಓಪನ್ ಮಾಡಿದ್ದಾಳೆ. ಈ ರೀತಿ ಇದೆ, 3+ ಏಜ್ ಅಂತ ಇದೆ. ಬಟ್ ಇವಳಿಗೆ 2+ ಇರಲಿ. ಇವಾಗಲಿಂದನೇ ಅವಳಿಗೆ ಸ್ವಲ್ಪ ಮುಂಚೆಯಿಂದನೇ ಎಲ್ಲ ಇದನ್ನು ತೋರಿಸಿ ಪ್ರಾಕ್ಟೀಸ್ ಮಾಡ್ಸೋಣ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಓಪನ್ ಮಾಡಿದ್ಲಂತೆ ಅವಳು. ಫಸ್ಟ್ ಗಿಫ್ಟ್ ಅವಳ ಕೈಲೇ ಓಪನ್ ಮಾಡಿಸ್ದೆ. ಇವಾಗ ನಾನು ನಿಮಗೆ ಎಲ್ಲ ಓಪನ್ ಮಾಡಿ ನೋಡೋಣ. ಏನು ಮಲ್ಬಾರ್ ಅಂತ ಇದೆ. ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಡಾಕ್ಟರ್ ಫ್ಯಾಮಿಲಿ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಕೊಟ್ಟಿರೋ ಅಂಥದ್ದು. ಟನ್ ಈ ಥರ ಗಿಫ್ಟ್ ಬಂದಿರೋದನ್ನ ಏನೋ ನೋಡಬೇಕು, ಎಷ್ಟು ಕ್ಯೂರಿಯಾಸಿಟಿ ಇರುತ್ತಲ್ವ, ನೋಡಬೇಕು ಅಂತ. ನನಗಂತೂ ಹಾಗೆ ಅನ್ನಿಸ್ತಿರುತ್ತೆ. ವಾವ್, ಕ್ಯೂಟ್ ಡಾಲರ್, ಎಷ್ಟು ಚೆನ್ನಾಗಿದೆ ನೋಡಿ. ಡಾಲರು ಕ್ಯೂಟಾಗಿದೆ, ಪಾಂಡ ಇದೆ. ಅದ್ರದ್ದು ಐ ನೋಡ್ಬೋದು ನೀವು, ಒಂಥರ ಸ್ಟೋನ್ ಬಂದಿದೆ. ಸ್ಟೋನಲ್ಲಿ ಐ ಇದೆ ಮತ್ತು ಈ ರೀತಿ ಇದೆ. ಹಾಗೆಯೇ ಇದ್ರ ಜೊತೆಗೆ ಅವರೇನೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದ್ರ ಜೊತೆಗೆ ಇದನ್ನು ಕೂಡ ಇತ್ತು. ಇದು ಪ್ಲಸ್ ಅದು ಇದನ್ನು ಎಲ್ಲರೂ ಒಟ್ಟಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಇದು. ಅವರು ಆ್ಯಕ್ಚುಲಿ ಇದನ್ನೆಲ್ಲ ತೆಗಿತಾ ಇದ್ರು, ಬಟ್ ಅವಳಿಗೆ ಸೈಜ್ ಅವ್ರು ನೋಡಿಲ್ಲ. ಅಂದರೆ ಅವರು ಮೇಡಮ್ ಇದ್ರಲ್ಲ ಅವರು. ಸೊ ಸೈಜ್ ಆಮೇಲೆ ಏನಾದರೂ ವೇರಿಯೇಷನ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಪಾಪ ಅವ್ರು ಹೇಳ್ಬಿಟ್ಟೇ ಇದು ಕೊಟ್ಟರು. ನಾನು ಏನೋ ಬಿಲ್ ಕೂಡ ಕೊಟ್ಟಿದ್ದೀನಿ. ನನಗೆ ಸೈಜ್ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೀವು 2nd ಇಯರ್ ಬರ್ಡೇ ಅಂದ್ರಿ, ನಾನು ಇಯರ್ ವೈಸ್ ತೊಗೊಂಬಂದಿದ್ದೀನಿ. ಏನೇ ಸೈಜ್ ಫಾಲ್ಟ್ ಇದ್ರೂ ಟ್ರೆಂಡ್ಸಲ್ಲಿ ತಂದಿರೋದವರು, ಇಲ್ಲೇ ನಿಯರ್ ಬೈ ಇದೆ. ಸೊ ಹೋಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂದರು. ತುಂಬ ಚೆನ್ನಾಗಿದೆ ಅವ್ರ ಸೆಲೆಕ್ಷನ್, ನನಗಿಂತ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸ್ವಲ್ಪ ಲೂಸ್ ಸೈಜ್ ಇದ್ರೂ ಮುಂದೆ ಹಾಕೋಣ ಇನ್ನೊಂದು 6 ಮಂತ್ ಬಿಟ್ಟು ಅಂತ ನಾನೇನು ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗ್ತಾ ಇಲ್ಲ. ನೀಟಾಗಿ ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ. ಅಪ್ಪ ಟ್ರೆಂಡ್ಸಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ. ಇದು ಬರೀ ಇದು 1000 ರೂಪಿ, 999 ಇದೆ ಇದು ಒಂದು ಕೋಟು. ಪ್ಲಸ್ ಇದ್ರ ಜೊತೆಗೆ ಒಂದು ಗಿಫ್ಟ್ ಕೊಟ್ಟಿದ್ರೆ ಸಾಕಾಗ್ತಿತ್ತು. ಅದು ಗೋಲ್ಡನ್ನು ಕೊಟ್ಟು ಮತ್ತು ಈ ರೀತಿ ಡ್ರೆಸ್ನು ತೊಗೊಂಬಂದಿದ್ದಾರೆ. ಗ್ರೇಟ್ ಅಲ್ವಾ. ಇದಂತೂ ಸಖತ್ ಕ್ಯೂಟಾಗಿದೆ ನೋಡಿ. ಇದು ಬರೀ ಟಿ ಶರ್ಟ್ಗೆ 400 ಸಮಥಿಂಗ್ ಐತೆ. ಮತ್ತು ಇದು ಏಕೇನು 1049 ಇದೆ ನೋಡಿ. ಅಪ್ಪ 1049 ಇದೆ. ತುಂಬಾ ಚೆನ್ನಾಗಿದೆ. ಈ ರೀತಿ ಬೆಲ್ಟ್ ಬಂದು ಈ ರೀತಿ. ಯಾರ್ದು ಭವಿಷ್ಯ? ಇದು ಯಾರ್ದು? ನಿಂದ ನಂದ? ಹಾಂ, ನೋಡಬೇಕು ಅಂತ ಅವಳು. ಅಯ್ಯೋ, ಯಾರ್ದಿದು? ವಾವ್, ಕ್ಯೂಟಾಗಿ ಚೆನ್ನಾಗಿದೆ ಅಲ್ಲ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇರಲಿ, 2 to 3 years ಅಂತಲೇ ತಂದಿದ್ದಾರೆ. 2 years ಬರ್ಡೇಗಲ್ವಾ. ಇವಳು ಸ್ವಲ್ಪ ಸಣ್ಣ ಇದ್ದಾಳೆ. ಇರಲಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇನೆ ಹಾಕೋಣ. ತುಂಬ ಚೆನ್ನಾಗಿದೆ. ಸುಮ್ಮನೆ ಎಕ್ಸ್ಚೇಂಜ್ ಕೊಟ್ಟು ಚಿಕ್ಕ ತೊಗೊಂಬಂದು ಬರೀ 1 ಸತಿ 2 ಸತಿ ಹಾಕೋದ್ಕಿನ್ನ ಇದೇ ಇಟ್ಕೊಂಡು. ಇದು 2 in 1 ಇದೆ. ಬೊಂಬ್ ಶಾರ್ಟ್ ಕೂಡ ಇದೆ. ಇದು ಏನಾದರೂ ಬಟನ್ ಓಪನ್ ಮಾಡ್ಕೊಂಡು ಇದು ಓಪನ್ ಮಾಡಿದ್ರೆ ಬೊಂಬ್ ಶಾರ್ಟ್ ಆಗುತ್ತೆ, ಇಲ್ಲ ಡಂಗ್ರಿ ಥರ. ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟು ಇದೆರಡು ಅವರೇ ಕೊಟ್ಟಿದ್ದು ಫ್ಯಾಮಿಲಿ.
ಅವ್ರು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಗ ರಿಷಿ ಅಂತ ಓಮ್ ಅಂತ, ಓಮ್ ಕಡೆಯಿಂದ ಒಂದು, ರಿಷಿಯಿಂದ ಒಂದು, ಮೇಡಮಿಂದ ಒಂದು, ಸರ್ ಕಡೆಯಿಂದ ಗೋಲ್ಡು, ಆ ರೀತಿ ಅದ್ರ ಮೇಲೆ ಅಚ್ಚುಕಟ್ಟಾಗಿ ಬರೆದಿದ್ದಾರೆ 4 ಜನದ ನೇಮನ್ನು, ರವಿ ಸರ್ ನೇಮು ಮತ್ತು ಅವ್ರ ನೇಮು, ಅವ್ರ ಮಕ್ಕಳ ನೇಮು. ಸೊ ಇದು ಫಸ್ಟ್ ಗಿಫ್ಟ್ ಆಗಿತ್ತು. ನೆಕ್ಸ್ಟು ಸೆಕೆಂಡ್ ನಾನು ಇದು ಓಪನ್ ಮಾಡೋಣ ಅಂತ, ಇದು ಓಪನ್ ಮಾಡೋಣ ಏನಿದೆ ಅಂತ. ಇದು ಬಂದ್ಬಿಟ್ಟು ಇಲ್ಲೇ ಪಕ್ಕದ ಮನೆಯವರು, ಇದು ಇಲ್ಲೇ ಪಕ್ಕದ ಮನೆಯವ್ರು ಕೊಟ್ಟಿದ್ದಂಥದ್ದು. ಏನೋ ಟಾಯ್ಸ್ ಇರಂಗಿದೆ, ನೋಡೋಣ. ಕರೆಕ್ಟ್, ಟಾಯ್ಸ್. ಇದು ಮೇ ಬಿ ಬ್ಲೋ ಮಾಡೋ ಥರ ಅನಿಸುತ್ತೆ. ಸೀಸರ್ ಬೇಕಿತ್ತೇನೋ ಇದು ಓಪನ್ ಮಾಡೋಕ್ಕೆ. ನಾನು ಸ್ಟ್ರಾಂಗ್ ಇದ್ದೀನಿ ಅಲ್ಲ, ಹಂಗೆ ಓಪನ್ ಮಾಡೋಣ. ಈ ರೀತಿ. ಹಾಂ, ಕರೆಕ್ಟ್. ಇಲ್ಲಿ ಬ್ಲೋ ಮಾಡೋದು. ಏನಿದು ಪಿಲ್ಲೋನಾ ಏನೋ ಗೊತ್ತಾಗ್ತಾನೇ ಇಲ್ಲ. ಹಾಂ, ಏನು ಬಾಲ್ ಇದೆಯಾ ಇದ್ರೊಳಗೆ? ನೋಡು, ಅವಳಿಗೆ ಗೊತ್ತಾಗ್ತಿದೆ ಇದ್ರೊಳಗೆ ಬಾಲ್ ಇದೆಯಂತೆ. ಇದು ಬ್ಲೋ ಮಾಡಿದ್ರೇ ಇದು ಏನು ಅಂತ ಗೊತ್ತಾಗೋದು. ಮೇ ಬಿ ಏನೋ ಟಾಯ್ ಇದೆ ಇದು ಫುಲ್ಲು. ಹಾಂ, ಓಕೆ, ನಿಂಗೇನು ಅಳಬೇಡ. ಸರಿ, ನೆಕ್ಸ್ಟ್ ಗಿಫ್ಟ್ ಇದಾಗಿತ್ತು. ಸರಿ ತಗೋ. ಬಾಲ್ ಅದು ಬರಲ್ಲ, ಅದು ಒಳಗಿದೆ, ನೀನು ಆಟ ಆಡಬೇಕು ಹಾಗೇನೆ. ಅದ್ರೊಳಗೆ ಬಾಲ್ಸ್ ಇದೆ, ಅದು ಬೇಕು ಅಂತ ಕೇಳ್ತಿದ್ದಾಳೆ. ಮೇ ಬಿ ಅದು ಬ್ಲೋ ಮಾಡಿದ್ರೆ ಈ ರೀತಿ ರೋಲ್ ಥರ ಬರುತ್ತೆ, ಅದರೊಳಗೆ ಬಾಲ್ಸ್ ಇದೆ. ಅದು ಬಾಲ್ ಬರಲ್ಲ ಚಿನ್ನು, ಅದು ಬ್ಲೋ ಮಾಡೋಣ. ಇಲ್ಲಿ ಹೊರ ತಗೊಂಡೋಗಿ ಬ್ಲೋ ಮಾಡಿಸ್ಕೊಂಬರೋಣ. ಈಗ ಸದ್ಯಕ್ಕೆ ಇಟ್ಕೋ. ಇಲ್ಲ ಬೇರೆ ಬಾಲ್ ಜೊತೆ ಆಟ ಆಡೋಗು ನೀನು. ನೆಕ್ಸ್ಟು ಇದು ಏನಿದೆ ಅಂತ ನೋಡೋಣ. ಇವೆಲ್ಲ ಯಾರ್ಯಾರು ಕೊಟ್ಟರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಕ್ಯೂಟ್ ಬ್ಯಾಗ್, ವಾವ್, ಸೂಪರ್ ಇದೆ ಬ್ಯಾಗ್. ನೀನು ಹಿಂಗೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ಬೋದು. ತಗೋ. ನೆಕ್ಸ್ಟ್ ಗಿಫ್ಟ್ ಇದಾಗಿತ್ತು, ಬ್ಯಾಗು. ತಗೋ, ಹಾಕೋ. ಆಲ್ರೆಡಿ ಅವಳು ಹಾಕೋಬೇಕಂತೆ, ಇಲ್ಲಿ ನೋಡಿ, ಅವಳು ಹಾಕೋತಾ ಇದ್ದಾಳೆ. ಹಂಗಲ್ಲ ಗುಂಡ, ಅಲ್ಲಿಗಲ್ಲ, ಹಿಂದೆ ಹಾಕೋ. ಅಯ್ಯೋ ತಮಿಳ್, ನಾನು ಹಾಕ್ತೀನಿ, ಕುಡೀಲಿ. ಸರಿ ಹೋಗು, ಹಾಗೆ ಹಾಕೊಂಡು ಆಟ ಆಡೋಗು. ಬಾರ್ಜಾಯ, ಅಯ್ಯೋ ಅವಳಿಗೆ ಬ್ಯಾಗ್ ಹಾಕಿರೋದಕ್ಕೆ ಬಾರ್ಜಾಯ್ ಅಂತ ಹೊರಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಇರು ಸ್ವಲ್ಪ ಹೊರಗೆ ಹೋಗೋಣ. ಈ ಬ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತೀನಿ, ಹೋಗೋಣ. ನೆಕ್ಸ್ಟು ಹಾಂ, ಇದು ಏನೋ ನೋಡೇ ಬಿಡೋಣ. ಇದು ಏನೋ ವೆಯ್ಟ್ ಇದೆ. ಈ ರೀತಿ. ಕಿಡ್ಸ್ದು ಬೆಡ್ಶೀಟು. ಇದು ಬಂದ್ಬಿಟ್ಟು ಇವಳು ಫೇವ್ರೇಟ್. ಇಬ್ರು ಇದ್ದಾರೆ, ಗುಡಿಯಾ ಚುಡಿಯಾ ಅಂತಾಳೆ. ಇವಳು ಪೆಟ್ ನೇಮ್ ಇಟ್ಟಿರೋದು. ಅವ್ರ ಹೆಸರು ಕೃತಿ ಧೃತಿ ಅಂತ. ಅವ್ರು ಕೊಟ್ಟಿರೋದು. ವಾವ್, ತುಂಬ ಚೆನ್ನಾಗಿದೆ. ಬಿಗ್ ಸೈಜ್ ಕೂಡ ಈ ರೀತಿ. ವಾವ್, ಹ್ಯಾಂಗ್ರಿ ಬರ್ಡ್. ಭವಿಷ್ಯನೂ ಹ್ಯಾಂಗ್ರಿ ಬರ್ಡ್, ಅದಕ್ಕೆ ಹ್ಯಾಂಗ್ರಿ ಬರ್ಡ್ ಥರ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಒಳಗೆ ಫುಲ್ಲು ಒಂಥರ ಮೆತ್ತಿದೆ. ಹಾಂ, ಇದು ನಿಂದೇನೆ. ಎಲ್ಲ ನಿಂದೆ. ತಗೋ, ನಂದೇನೂ ಇಲ್ಲ, ತಗೋ. ಅವಳಿಗೆಲ್ಲ ಬೇಕಂತೆ. ನಾನು ಏನೇನು ಓಪನ್ ಮಾಡ್ತಿದ್ದೀನೋ ಎಲ್ಲ ಅವಳಿಗೆ ಬೇಕು. ಹೆಂಗೆ ಇಟ್ಕೋತಿದ್ದಾಳೆ ನೋಡು, ಅಯ್ಯೋ. ನೆಕ್ಸ್ಟು ಇದು ಅವ್ರು ಪೂಪಿ ಕೊಟ್ಟಿರೋದು. ಪೂಪಿ ಅಂದರೆ ಅತ್ತೆ. ಪಿಂಕಿ ಪಿಂಕ್, ಪಿಂಕ್ ಪಿಂಕ್. ಇದನ್ನು ಹಾಕಬೇಕಂದ್ರೆ ಅವಳಿಗಿನ್ನ 2 ವರ್ಷ ಆಗಬೇಕು. ನೆಕ್ಸ್ಟು ಇದು ಯಾರು ಕೊಟ್ಟಿರೋದು? ಇದು ಕೂಡ ನಿಂದೆ. ಕ್ಯೂಟ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದು ಫ್ಲೋರಲ್ ಟೈಪ್. ಇದು ನಿಂದೇನೆ ಬೇಕಾ? ಇದನ್ನು ಹಾಗೆ ಒಂದು ಓಕೆ, ಇನ್ನೂ ಇನ್ನೊಂದು 2 ಇದೆ, ಏನೋ ಓಪನ್ ಮಾಡ್ತೀನಿ. ಹಾಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಷ್ಟೇ. ಕೆಳಗೆ ಒಂದು ಈ ಜ್ಯೋತಿಷಿ ಅವ್ರದ್ದು ನಂಬರ್ ಆಗಲಿ, ಅವ್ರದ್ದು ಡೀಟೇಲ್ ಆಗಿ ಸ್ಕ್ರೋಲ್ ಆಗ್ತಿದೆಯಲ್ಲ, ನಿಮ್ಗೇನಾದರೂ ನಿಮ್ಮ ಮನೆ ಫ್ಯಾಮಿಲಿಲಿ ಏನಾದರೂ ಸ್ವಲ್ಪ ಕಸಿ ಬಿಸಿ ಆ ಕಡೆ ಈ ಕಡೆ ಅಂದರೆ ಸ್ವಲ್ಪ ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಿದೆ, ಖುಷಿ ಶಾಂತಿ ನೆಮ್ಮದಿ ಏನೂ ಇಲ್ಲ ಅನಿಸಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಕೊಡ್ತಾರೆ. ಹಾಗೆಯೇ ಇವಾಗೆಲ್ಲ ಗ್ರಹಣ ಆದಮೇಲಿಂದ ಸ್ವಲ್ಪ ಏನೇನಾದರೂ ಗ್ರಹಗಳದ್ದು ಏನಾದರೂ ಇರುತ್ತೆ, ತೊಂದರೆಗಳಿದ್ದರೆ ಅದನ್ನು ಕೂಡ ಅವರು ನೋಡಿ ಹೇಳ್ತಾರಂತೆ ಜ್ಯೋತಿಷಿ ಅವರು. ಸೊ
ಅವರು ಜಸ್ಟ್ ಅವ್ರ ಬಗ್ಗೆ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ನೀಡಿದೆ ಅನಿಸಿದ್ರೆ ಆ ನಂಬರ್ಗೆ, ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಇದು ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ತೋರಿಸ್ಲಿಲ್ಲಲ್ಲ, ಈ ರೀತಿ ಪ್ಯಾಕಲ್ಲಿದೆ. ನಾನು ಇದನ್ನು ಬಾರ್ಬಿ ಡಾಲ್ ಥರ ಮೇಲೆ ಹಿಂಗಿರೋದು ನೋಡಿಬಿಟ್ಟು, ಇದು ಫ್ರಮ್ ರುಷಾಲಿ ಅವಳ ಫ್ರೆಂಡ್ ರುಷಾಲಿ ಬರ್ಡೇಗೆ ಹೋಗಿದ್ವಲ್ಲ ಮೊನ್ನೆ ತಾನೇ, ಸೇಮ್ ಅವಳಿಗೂ ಇವಳಿಗೂ ಒಂದು 15 ಡೇಸ್ ಏನೋ ಡಿಫ್ರೆನ್ಸ್ ಇದೆ ಅಷ್ಟೇ. ವಾವ್, ತುಂಬ ಚೆನ್ನಾಗಿದೆ ನೋಡಿ, ವೆಸ್ಟರ್ನ್ ಕಲರ್ಸ್ ಅಲ್ಲ ಇದು. ಮತ್ತು ಇದು ಒಂಥರ ಭವಿಷ್ಯ ಬಾಲ್, ಅವಳಿಗೆ ಬಾಲ್ ತಕ್ಕೊಡೋವರೆಗೂ ಸಮಾಧಾನ ಆಗ್ತಿಲ್ಲ, ಅದು ತೆಗಿಯೋಕ್ಕೆ ಬರಲ್ಲ, ನಾನು ಬಿಡ್ತಿಲ್ಲ ಅವಳು. ಚೆನ್ನಾಗಿದೆ ಫ್ರಾಕ್ ಇದು ಅಲ್ಲ, ಇಷ್ಟ ಆಯಿತು ತುಂಬ. ಭವಿಷ್ಯ ಏನು, ಇದು ಕೂಡ 2 to 3 years ಅಂತೆ. ಇದು ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಲ್, ಇದಿಷ್ಟು ಭವಿಷ್ಯ ಬರ್ಡೇಗೆ ಬಂದಿದ್ದಂಥ ಗಿಫ್ಟು. ಹಾಗೇನೆ ಸ್ವಲ್ಪ ಕ್ಯಾಶ್ ಕೂಡ ಬಂತು. ಅಂದರೆ ನಮ್ಮ ಭಾವದಿರು ಇಬ್ಬರು, ನನ್ನ ತಮ್ಮ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕ್ಯಾಶೇ ಕೊಟ್ಟರು, ಏನಾದರೂ ಗೋಲ್ಡ್ ಅವಳಿಗೆ ಪರ್ಚೇಸ್ ಮಾಡು ಅಂತ ಹೇಳಿ. ಸೊ ಭವಿಷ್ಯನ ಬರ್ಡೇಗೆ ಬಂದಿದ್ದು ಗಿಫ್ಟು ನಿಮಗೆ ಇಷ್ಟ ಆಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದೊಂದು ಗಿಫ್ಟೂ ತುಂಬ ಚೆನ್ನಾಗೇ ಇತ್ತು. ಅವಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ, ಎಲ್ಲ ಹಿಂಗೆ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಕಮೆಂಟ್ ಏನಾದರೂ ನಿಮಗೇನಾದರೂ ಸಜೆಸ್ಟ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ. ಪ್ಲೀಸ್ ನನ್ನ ಚಾನಲ್ ಗ್ರೋತ್ ಆಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನೀಡಿದೆ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬೈ, ಟೇಕ್ ಕೇರ್.